ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವ್ಲಾಗ್ ಬಂದುಬಿಟ್ಟು ಬುಧವಾರ ಬೆಳಗ್ಗೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದಾಗ ಟೈಮ್ ಬಂದುಬಿಟ್ಟು 6:30 ಆಗಿತ್ತು. ನನ್ನ ಅತ್ತೆಗೆ ಬಾಕ್ಸ್ ಮಾಡಿ ಕಳ್ಸೋಣ ಅಂತ ಬೇಗನೆ ಎದ್ದಿದ್ದೆ. ಇನ್ನು ಎದ್ಬಿಟ್ಟು ಫೋನ್ ಮಾಡಿದೆ ಅತ್ತೆಗೆ, ಇವತ್ತು ಆಪ್ರೇಷನ್ ಹೆಂಗೆ ಏನಾದರೂ ಮಾಡ್ತಾರೇನತ್ತೆ ಅಂತ ಕೇಳಿದೆ. ಯಾರಾದರೂ ಬಂದಿದ್ರಾ ರೌಂಡ್ಸ್ಗೆ ಅಂತ ಕೇಳಿದರೆ, ಇಲ್ಲಮ್ಮ ಬಂದಿಲ್ಲ, ಇವತ್ತು ಗೌರ್ಮೆಂಟ್ ರಜೆ ಇದೆ ಅಂತೆ, ಮಾಡೋದಿಲ್ಲ ಅಂತ, ನಾಳೆ ಬೆಳಿಗ್ಗೆನೆ ಅಂತಂದರು. ಇನ್ನು ಬಾಕ್ಸ್ ಮಾಡಿ ಕಳಿಸ್ತೀನಿ ಅತ್ತೆ, ಕೊಟ್ಟು ಕಳಿಸ್ತೀನಿ ಅಂತಂದರೆ ಅವರು ಬೇಡವೇ ಬೇಡ ಅಂತಂದರು. ಬೇಡ, ನಾನು ಚಟ್ನಿ ಪುಡಿ ಮತ್ತು ಆ ರೊಟ್ಟಿ ಮಾಡ್ಕೊಬಂದಿದ್ದೀನಿ, ಅದೇ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊತೀವಿ. ಇನ್ನು ಹಾಸ್ಪಿಟಲಲ್ಲಿ ಅನ್ನ ಸಾಂಬಾರು ಕೂಡ ಕೊಡ್ತಾರೆ, ಮತ್ತು ಟೀ ಬ್ರೆಡ್ ಎಲ್ಲ ವ್ಯವಸ್ಥೆಯೂ ಇದೆ, ಊಟದ್ದೇನು ಏನು ತೊಂದರೆ ಇಲ್ಲ, ಹೆಂಗೋ ಅಡ್ಜಸ್ಟ್ ಮಾಡ್ಕೊತೀನಿ, ನೀನೇನು ಇದು ಮಾಡ್ಕೊಳಕ್ಕೆ ಹೋಗಬೇಡ, ಹೆಂಗಿದ್ರು ನಾಳೆ ಮತ್ತೆ ಬರಬೇಕಲ್ವ, ನಾಳೆ ಮಾಡ್ಕೊಂಬರೋರಂತೆ ಹೇಳಿದ್ರು. ಇನ್ನು ಸರಿ ಆಯಿತು ಅಂತಂದರೆ, ಅಲ್ಲಿಗೂ ಇರಲಿ ಪರವಾಗಿಲ್ಲ, ಮಾಡಿ ಕಳಿಸ್ತೀನಿ ಅತ್ತೆ, ಮತ್ತು ಮುದ್ದೆ ಬಿಸಿದು ಮಾಡಿ ಕಳಿಸ್ತೀನಿ, ಮಾವನಿಗೆ ಬೇಕಾಗುತ್ತೆ ಅಂತಂದೆ. ಅವ್ರು ಬೇಡ ಬಿಡಮ್ಮ ಅಂತಂದರು. ಇನ್ನು ನಾನು ಸುಮ್ಮನೆ ಅದೇ, ಹೆಂಗಿದ್ರು ಇದ್ವಲ್ವ ಜೋಳೆಕಾಯಿ, ಅವನು ಕೂಡ ಒಂದು ಕಡೆ ಬೇಯಿಸೋಕ್ಕಿಟ್ಟು, ಇನ್ನು ಟೀ ಕೂಡ ಇಟ್ಟಿದ್ದೀನಿ. ಇನ್ನು ಅದಕ್ಕೆ ಬೇಕಾಗಿರೋಂಥ ಐಟಮ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು 3 ಈರುಳ್ಳಿ, 1-2 ಟೊಮೊಟೊ, ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಎಲ್ಲ ಕಟ್ ಮಾಡಿ ಸೈಡ್ಗೆ ಎತ್ತಿಟ್ಕೊಂಡು, ಇವಾಗ ಶೇಂಗಾ ಬೀಜ ಉರಿತಾ ಇದ್ದೀನಿ. ನಾವು ಜೋಳಿಕಾಯಿ ಪಲ್ಯ ಮಾಡಿದರೆ ಕಂಪಲ್ಸರಿ ಇವನ್ನ ಹಾಕ್ತೀವಿ. ಫಸ್ಟಿಂದನೂ ಅಷ್ಟೇ ಶೇಂಗಾ ಪುಡಿ ಮಾಡಿಬಿಟ್ಟು ಪಲ್ಯಕ್ಕೆ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದಕ್ಕೆ ಬಂದುಬಿಟ್ಟು ನಾನು ಶೇಂಗಾ ಬೀಜ ಎಲ್ಲ ಹುರ್ಕೊಂಬಿಟ್ಟು, ಇದಕ್ಕೆ ಸ್ವಲ್ಪ ಖಾರದ ಪುಡಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಮತ್ತು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊತೀನಿ. ಉದುರಾಗಿ ಮಿಕ್ಸಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮಿಕ್ಸಿ ಮಾಡಿಕೊಂಡು ಅದಕ್ಕೆ ಒಗ್ಗರಣೆಗೆಲ್ಲ ಹಾಕಿದ್ಮೇಲೆ ಲಾಸ್ಟಲ್ಲಿ ಮಿಕ್ಸ್ ಮಾಡ್ತೀನಿ. ಇನ್ನು ಫಸ್ಟಿಗೆ ಸ್ವಲ್ಪ ಉಪ್ಪು ಹಾಕಿ, ಇವು ಜೋಳಿಕಾಯಿ ಎಲ್ಲ ಬೇಯಿಸಿದ್ದೆ, ಅದಕ್ಕೋಸ್ಕರ ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕು. ಅದಕ್ಕೂ ಬೇಯಿಸೋಕೆ ಹಾಕಿರ್ತೀವಿ, ಮತ್ತು ಖಾರದ ಪುಡಿಗೂ ಸ್ವಲ್ಪ ಹಾಕಿರ್ತೀವಿ. ಸ್ವಲ್ಪ ಉಪ್ಪಲ್ಲಿ ಮಾತ್ರ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ. ಒಂದು ಸ್ವಲ್ಪ ಕಮ್ಮಿ ಆದರೂ ಪರವಾಗಿಲ್ಲ, ಲಾಸ್ಟಲ್ಲಿ ಸ್ವಲ್ಪ ಹಾಕ್ಕೊಂಡ್ರೆ ನಡೆಯುತ್ತೆ. ಮುಂಚೆನೇ ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ಲಾಸ್ಟಲ್ಲಿ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಎಲ್ಲನೂ ನೋಡಿಕೊಂಡು ನೀಟಾಗಿ ಮಾಡ್ತಾಯಿದ್ದೀನಿ. ಇನ್ನು ಈರುಳ್ಳೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ, ಇವಾಗ ಒಗ್ಗರಣೆ ಕೊಡೋಣ ಅಂತ ಹೇಳಿಬಿಟ್ಟು ಒಗ್ಗರಣೆ ಕೊಡ್ತಾಯಿದ್ದೀನಿ. ಫಸ್ಟಿಗೆ ಆಗಲೇ ಮಿಕ್ಸಿ ಎಲ್ಲ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಂಡೆ. ಇನ್ನು ಟೀ ಕುಡಿದಿದ್ದೆಲ್ಲ ಆಯಿತು. ಇನ್ನು ನನ್ನ ಮಗ ಕೂಡ ಎದ್ದು ಅವ್ರ ಅಪ್ಪಾಜಿ ಜೊತೆ ಹೊರಗಡೆ ಆಟ ಆಡ್ತಾ ಇದ್ದ. ಇನ್ನು ಬೇಗ ಹೋಗ್ತಾರೆ ನಮ್ಮ ಮನೆಯವ್ರು, ಬೇಗ ಅಡುಗೆ ಮಾಡಿ ಕಳ್ಸೋಣ ಅಂತ ಅಂದ್ಕೊಂಡ್ರೆ ಅತ್ತೆ ಆ ಥರ ಹೇಳಿದ್ರಲ್ಲ, ಇನ್ನು ಸರಿ ಬಿಡು, ನಾಳೆನೇ ಇಬ್ಬರು ಹೋದ್ರಾಯ್ತು, ಮಾಡ್ಕೊಂಡು ಬೇಗ ಎದ್ಬಿಟ್ಟು ಅಂತ ಹೇಳಿ ಇವಾಗ ನಮಗೆ ಮಾತ್ರ ಮಾಡ್ಕೊತಾ ಇದ್ದೀವಿ. ಇನ್ನು ಚಪಾತಿ ಹಿಟ್ಟು ಕೂಡ ಕಲಸಿಟ್ಟಿದ್ದೆ, ಚಪಾತಿ ಮಾಡೋಣ ಅಂತ ಹೇಳಿ. ಫಸ್ಟು ಪಲ್ಯ ಎಲ್ಲ ಮಾಡಿ ಮತ್ತು ಸ್ವಲ್ಪ ಅನ್ನ ಮಾಡಿಬಿಟ್ಟು ಆಮೇಲೆ ಲಾಸ್ಟಿಗೆ ಚಪಾತಿ ಮಾಡಿದ್ರೆ ಆಯಿತು. ಅಷ್ಟೊತ್ತಿಗೆ ಹಿಟ್ಟು ಸ್ವಲ್ಪ ಚೆನ್ನಾಗಿ ನೆನ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು ನಾನು ಫಸ್ಟಿಗೆ ಹಿಟ್ಟೆಲ್ಲ ಕಲಸಿಟ್ಟು ಆಮೇಲೆಲ್ಲ ಕೆಲಸ ಮಾಡಿಕೊಂಡೆ. ಇನ್ನು ಪಾತ್ರೆ ಕೂಡ ಜಾಸ್ತಿ ಇದ್ವು, ಅಂದರೆ ನೈಟ್ ಎಲ್ಲ ತೊಳೆದಿಟ್ಟಿದ್ದೆ. ಸದ್ಯ ಪಾತ್ರೆದ್ದೇನು ನನಗೆ ಟೆನ್ಷನ್ ಇರಲಿಲ್ಲ. ಆ ಥರ ನಾವು ನೈಟೇ ಸ್ವಲ್ಪ ಎಲ್ಲ ಕೆಲಸ ಮಾಡ್ಕೊಂಡು ಇಟ್ಬಿಟ್ರೆ ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಮೈಂಡ್ ಫ್ರೆಶ್ ಆಗುತ್ತೆ, ಮತ್ತು ಪಾತ್ರೆ ಎಲ್ಲ ನೋಡೋ ಅವಶ್ಯಕತೆ ಇರಲ್ಲ. ಎಲ್ಲ ತೊಳೆದಿಟ್ಟಿರ್ತೀವಿ, ಅವಾಗ ಏನು ಬೇಕಾದ ಅಡುಗೆಗೆ ಮಾತ್ರ ತೊಗೊಂಡು ಮತ್ತು ಅಡುಗೆ ಮಾಡಿ ಮತ್ತು ಅವೆಲ್ಲ ಇರೋವೆಲ್ಲ ತೊಳೆದು ಇಟ್ಬಿಡ್ಬೋದು. ಇನ್ನು ಅವಾಗ ಸ್ವಲ್ಪ ಪಾತ್ರೆ ಹಾಕ್ತಿದ್ವಿ, ಅವು ಕೂಡ ಎಲ್ಲ ಒಂದು ಡಬ್ಬಿಗೆ ಹಾಕಿ ಕೆಳಗಡೆ ಇಟ್ಟಿದ್ದೆ. ಇನ್ನು ಎಲ್ಲ ಸಿಂಕಲ್ಲಿ ಏನಿಲ್ಲ ಇಡೋದಂತ ಹೇಳಿಬಿಟ್ಟು, ಹೆಂಗಿದ್ರು ನಾವು ಹೊರಗಡೆ ಎಲ್ಲ ತೊಳೆಯೋದು, ಅದಕ್ಕೋಸ್ಕರ ಎಲ್ಲ ಡಬ್ಬಿಗೆ ಹಾಕಿ ಇಟ್ಬಿಡ್ತೀನಿ. ಆಮೇಲೆ ತೊಗೊಂಡೋಗಿ ಎಲ್ಲ ಇಟ್ಬಿಟ್ಟು ಒಂದು ಸತಿ ಎಲ್ಲ ತೊಳೆದು ನೀಟಾಗಿ ತೊಗೊಂಬಂದ್ಬಿಡ್ತೀನಿ ಒಳಗಡೆ. ಇನ್ನು ಒಂದೊಂದು ಪಾತ್ರೆ ಹೊರಗಡೆ ಬಿಡೋಲ್ಲ, ಗೊತ್ತಲ್ವ, ಹಳ್ಳಿ ಕಡೆ ನಾಯಿಗಳ ಕಾಟ ಜಾಸ್ತಿ, ನಾಯಿ ಬರ್ತಾನೆ ಇರ್ತವೆ ಪಾಪ, ಏನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ ಎಲ್ಲ ಟಬ್ಬಲ್ಲಿ ಹಾಕ್ಬಿಟ್ಟು, ಇವಾಗ ಇನ್ನೇನು ತೊಳಿತೀನಿ ಅನ್ನೋ ಟೈಮಲ್ಲಿ ತೊಗೊಂಡೋಗಿ ಇಟ್ಬಿಟ್ಟು ಆಮೇಲೆ ಎಲ್ಲ ತೊಳೆದು ಒಂದು ಸತಿ ತೊಗೊಂಬಂದು ಒಳಗಡೆ ಇಡ್ತೀನಿ. ಆ ಥರ ಮಾಡ್ತೀನಿ. ಅವನು ಕೂಡ ಹಂಗೆ ಏನು ಒಂದೊಂದು ಆದ್ರೆ ಎಲ್ಲ ಟಬ್ಬಿಗೆ ಹಾಕಿಟ್ಟಿದ್ದೆ. ಇವಾಗ ಒಗ್ಗರಣೆಗೆ ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ ಮತ್ತು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಕರಿಬೇವಂತೂ ಇಲ್ಲವೇ ಇಲ್ಲ, ಚಿಕ್ಕಮ್ಮನಿಗೆ ಹೇಳಿ ನನಗೆ ಇವಾಗಲೇ ಸಾಕಾಗ್ಬಿಟ್ಟಿದೆ. ಹೇಳ್ತೀನಿ ಹೋಗ್ಬೇಕಾದ್ರೆ ಒಂದು ತೊಗೊಬರ್ತೀನಮ್ಮ ಅಂತಾರೆ, ಮತ್ತೆ ಬಂದ ತಕ್ಷಣ ಮರ್ತು ಬಂದುಬಿಡ್ತಾರೆ. ಬಟ್ ಅವರು ಕೆಲ್ಸಕ್ಕೆ ಹೋಗ್ತಾರಲ್ವ, ಅಲ್ಲಿ ಎಲ್ಲ ಕೆಲಸ ಮಾಡಿ ಎಲ್ಲಿದೆ ಮರ ಅಂತ ಸುತ್ತಾಡೋಕ್ಕೂ ಆಗೋದಿಲ್ಲ. ಇನ್ನು ಬಿಡು ಇದ್ದರೆ ಇಲ್ಲ ಅಂತ ಹೇಳ್ಬಿಟ್ಟು ಇನ್ನು ಸುಮ್ಮನೆ ಆಗಿದ್ದೀನಿ. ನೋಡಬೇಕು, ಇವಾಗ ಮಾರ್ಕೆಟ್ಗಂತೂ ಹೋಗೋಕ್ಕಾಗಲ್ಲ ನನಗೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ದೀನಿ. ಏನೋ ಒಂದಿಲ್ಲ ಅಂದ್ರೂ ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಅಷ್ಟೇ, ಮಾಡ್ಕೊಳ್ಳೇಬೇಕಾಗುತ್ತೆ. ಇವಾಗೆಲ್ಲ ಬೇಕಂದರೆ ನಮಗೆ ಎಲ್ಲನೂ ಸಿಗೋದಿಲ್ಲ. ಅದಕ್ಕೋಸ್ಕರ ಇನ್ನು ಇಲ್ಲೇ ಊರಲ್ಲಿ ಮಸ್ತು ಸಿಗುತ್ತೆ, ಕರಿಬೇವಿನ ಗಿಡ ಎಲ್ಲ ಜಾಸ್ತಿ ಹಾಕಿದ್ದಾರೆ, ಮನೆಗೊಂದು ಹಾಕಿದ್ದಾರೆ. ಅಂದರೆ ನಮ್ಮ ಏರಿಯಾ ಬಿಟ್ಟು ಒಂದು ಸ್ವಲ್ಪ ಬಸ್ ಸ್ಟ್ಯಾಂಡ್ ಹತ್ರ ಹೋದರೆ ಭಾಳ ಗಿಡ ಹಾಕಿದ್ದಾರೆ, ಕಿತ್ಕೊಂಬರ್ಬೋದು ಹೋಗಿ. ಅಂದರೆ ನಾನು ಯಾವತ್ತೂ ಹೋಗಿಲ್ಲ, ನನಗೆ ಅಭ್ಯಾಸ ಇಲ್ಲ. ಅದಕ್ಕೋಸ್ಕರ ನೋಡೋಣ, ಚಿಕ್ಕಮ್ಮನಾದ್ರೂ ಕಳ್ಸೋಣ, ಅವರು ಕೂಲಿ ರಜೆ ಹಾಕಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ, ನೋಡ್ಬೇಕು ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಇದೆಲ್ಲ ಹಾಕ್ಬಿಟ್ಟು ಇವಾಗ ಸ್ವಲ್ಪ ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇನ್ನು ಮಿಕ್ಸಿ ಕೂಡ ಹಾಕಿದ್ದೆ ನಾನು, ಶೇಂಗಾ ಬೀಜ ಎಲ್ಲ ಅದು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಜೋಳಿಕಾಯಿ ಇದ್ವಲ್ಲ, ಜೋಳಿಕಾಯಿ ಕೂಡ ಎಲ್ಲ ಹಾಕ್ಬಿಟ್ಟು
ಚೆನ್ನಾಗಿ ಸ್ವಲ್ಪ ಇದು ಮಾಡ್ಕೊಳ್ಳೋದು ಅಷ್ಟೇ, ಎಲ್ಲ ಫ್ರೈ ಮಾಡ್ಕೊಳ್ಳೋದು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇದು. ಇನ್ನು ಎಣ್ಣೆಗೆಲ್ಲ ಇದು ಕೂಡ ಎಣ್ಣೆ ಎಲ್ಲ ಅಂಟ್ಕೋಬೇಕು ಅದಕ್ಕೆ ನೀಟಾಗೆ. ಕೆಲವೊಬ್ಬರು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ನಾನು ಇದೇ ಥರ ಮಾಡ್ತೀನಿ. ಇನ್ನು ಇದಕ್ಕೆ ಕಾಯಿ ಇದ್ದರೆ ಹಸಿಕಾಯಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಬಟ್ ಕಾಯಿ ಇರಲಿಲ್ಲ. ಇನ್ನು ಕಾಯಿ ಇಲ್ದಿರೋ ಕಾಯಿ ಇನ್ನೆಲ್ಲಿ ಹುಡ್ಕೊಂಡು ಹೋಗೋದಂತ ಹೇಳಿ ಇಷ್ಟ ಮಾಡಿದ್ದಷ್ಟೇ ಸಿಂಪಲ್ಲಾಗೆ. ಇನ್ನು ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಲಾಸ್ಟಲ್ಲೂ ಇವಾಗ ಶೇಂಗಾ ಪುಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ, ಅದು ಇವಾಗೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಇತ್ತು, ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಸ್ವಲ್ಪ ಮಾಡ್ತಾಯಿದ್ದೀನಿ ಜಾಸ್ತಿ, 1 ಟೈಮ್ 2 ಟೈಮ್ ತಿನ್ಬೋದು. ಮಧ್ಯಾಹ್ನಕ್ಕೂ ಕೂಡ ಸ್ವಲ್ಪ ಮಿಕ್ಕಿತ್ತಷ್ಟೇ. ಇನ್ನು ಬೆಳಗ್ಗೆನೇ ಅಲ್ವಾ, ಇನ್ನು ಗಂಡು ಮಕ್ಳಂದ್ಮೇಲೆ ಗೊತ್ತಲ್ವ, ಸ್ವಲ್ಪ ಜಾಸ್ತಿನೇ ಇಷ್ಟಪಟ್ಟು ತಿಂತಾರೆ. ಇನ್ನು ರೊಟ್ಟಿ ಅಂದ್ರೆ ಇನ್ನು ಇಷ್ಟಪಟ್ಟು ತಿಂತಾರಲ್ವ, ಅದಕ್ಕೋಸ್ಕರ ಅದಕ್ಕಿದ್ದಾಗಲಿ ಅಂತೇಳ್ಬಿಟ್ಟು ಎಲ್ಲ ಹಾಕ್ಬಿಟ್ಟು ಮಾಡಿದೆ. ಇನ್ನು ಒಂದು ಕಡೆ ಅನ್ನ ಕೂಡ ಇಟ್ಟಿದ್ದೆ. ನಾನು ಮುಂಚೆನೇ ಅಕ್ಕಿ ಕೂಡ ನೆನೆಸ್ಬಿಡ್ತೀನಿ. ಇವಾಗ ಕುಕ್ಕರಲ್ಲಿ ಜಾಸ್ತಿ ರೈಸ್ ಮಾಡೋಕ್ಕೆ ಹೋಗಲ್ಲ, ನಾನು ಜಾಸ್ತಿ ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಚಿಕ್ಕ ಪಾತ್ರೆಗೆ ಒಂದು ಸ್ವಲ್ಪ ಅನ್ನಕ್ಕೆ ಇಟ್ಟಿದ್ದೆ. ಅನ್ನಕ್ಕೆ ಇಟ್ಕೊಂಡು ಒಂದು ಕಡೆ ಅನ್ನಕ್ಕೂ ಒಂದು ಕಡೆ ಪಲ್ಯಗೆಲ್ಲ ಮಾಡಿಕೊಂಡು ಎಲ್ಲ ಎತ್ತಿಟ್ಟೆ, ಸೈಡ್ಗೆ ಎತ್ತಿಟ್ಬಿಟ್ಟು ಇನ್ನು ಚಪಾತಿ ಎಲ್ಲ ಒಸ್ಬಿಟ್ಟು ಇವಾಗ ಸುಡ್ತಾ ಇದ್ದೀನಿ. ಏನು ಗೊತ್ತಾ, ಟೈಮ್ ಆಗಿಬಿಟ್ಟಿದ್ದು, ಲೇಟ್ ಆಗುತ್ತೆ, ಹೊಟ್ಟೆ ಬೇರೆಸ್ಕೊಬಿಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಲೇಯರ್ ಚಪಾತಿ ಥರ ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತಿದು. ಅದಕ್ಕೋಸ್ಕರ ಶೇಪ್ ಈ ಥರ ಇದೆ. ನಾರ್ಮಲ್ ಚಪಾತಿ ಮಾಡಿದರೆ ರವಂಡಾಗಿ ಬರೋದು, ನಂಗೆ ಗೊತ್ತಲ್ವ, ನಾನು ಸುಮಾರು ಸತಿ ತೋರಿಸಿದ್ದೀನಿ. ಆ ಲೇಯರ್ ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಲೇಯರ್ ಥರ ಮಾಡಿಕೊಂಡು ಚೆನ್ನಾಗಿ ಇದು ಉಜ್ಜಿದ್ದೆ. ಅಂದರೆ ತುಂಬ ಅಗಲ ಬಂತು ಚಪಾತಿ ಮಾತ್ರ. ಇಷ್ಟಪಟ್ಟೆ ನಾನು, ಬೇಕಂತಲೇ ತವ ಎಷ್ಟಾಗಲ ಇದೆ ಅಷ್ಟಾಗಲ ಮಾಡೋಣ ಅಂತಲೇ ಸ್ವಲ್ಪ ದೊಡ್ಡ ಸೈಜ್ ಉಂಡೆ ತೊಗೊಂಡ್ಬಿಟ್ಟು ಈ ಥರ ಮಾಡಿದೆ. ತುಂಬ ಚೆನ್ನಾಗಿ ಬಂತು. ಇನ್ನು ಎಣ್ಣೆ ಹಾಕಿ ಬೇಯಿಸ್ತಾ ಇಲ್ಲ ನಾನು, ಸುಮ್ಮನೆ ಹಂಗೆ ಬೇಯಿಸ್ತಾ ಇದ್ದೀನಿ. ಎಣ್ಣೆ ಹಾಕಿ ಬೇಯಿಸಿದ್ರೆ ನನ್ನ ತಮ್ಮ ತಿನ್ನಲ್ಲ ಅವನು, ಅದಕ್ಕೋಸ್ಕರ ಇನ್ನು ನಮಗೆ ಅವ್ನಿಗಿನ್ನೇನು ಸ್ಪೆಷಲ್ಲು ಇದ್ರೆ ಇನ್ನೂ ಚೆನ್ನಾಗಿರುತ್ತೆ, ಒಳ್ಳೆಯದೇ ಅಲ್ವಾ, ಎಣ್ಣಿನ ಅಂಶ ಬೇಡ ಅಂತ ಹೇಳ್ಬಿಟ್ಟು ಎಲ್ರಿಗೂ ಕೂಡ ರೊಟ್ಟಿ ಥರ ಸುಡ್ತಾಯಿದ್ದೀನಿ. ನಮ್ಮ ಮನೆಯವ್ರಂತ ಇನ್ನೊಂದು ಸೈಡಲ್ಲಿ ತವ ಇಟ್ಟಿದ್ರೆ ಅದಕ್ಕೂ ಇದಕ್ಕೂ ಸಮವಾಗಿ ಆಗ್ತಾಯಿತ್ತು. ಆ ಕಡೆ ಸೈಡ್ ಬೇಯ್ದು ಆ ಕಡೆ ಸೈಡ್ ಬೇಯ್ತಾಯಿತ್ತು, ಈ ಕಡೆ ಸೈಡ್ ಬೇಯ್ದು ಈ ಕಡೆ ಸೈಡ್ ಬೇಯ್ತಾಯಿತ್ತು ಅಂತ ತಮಾಷೆ ಮಾಡ್ತಾಯಿದ್ರು ಪಕ್ಕದಲ್ಲಿ ನಿಂತ್ಕೊಂಡು. ಅಷ್ಟೊಂದು ಅಗಲ ಯಾಕೆ ಉಜ್ಜಗೋಗಿದೆ ಅಂತಂದರು. ನಾನು ಬೇಕಂತಲೇ ಉಜ್ಜಿದೆ ಅಂತ ಕೂಡ ಮಾತಾಡಿಕೊಂಡು ಅವ್ರ ಹತ್ರ ಇವಾಗ ಚಪಾತಿ ಎಲ್ಲ ಬೇಯಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಚೆನ್ನಾಗಿ ಬರ್ತಾಯಿತ್ತು. ಮತ್ತು ಅದನ್ನು ಚಪಾತಿ ತಿನ್ನಬೇಕಾದ್ರೂ ಕೂಡ ಅಷ್ಟೇ ಲೇಯರ್ ಬರ್ತಾಯಿತ್ತು. ತುಂಬ ಚೆನ್ನಾಗಿತ್ತು. ಏನೋ ಒಂಥರ ಖುಷಿ ಆಯಿತು ನನಗೆ. ಅಟ್ಲೀಸ್ಟ್ 4-5 ಚಪಾತಿ ತಿನ್ನೋರು 2 ಚಪಾತಿಗೆ ಸುಸ್ತು ಹೊಡೆದ್ರು, ಅಷ್ಟು ಚೆನ್ನಾಗಾಗಿತ್ತು ಚಪಾತಿ ಮಾತ್ರ. ಇನ್ನು ಇದ್ದಿದ್ದೆ 3 ಜನ ಅಲ್ವಾ, ಅದಕ್ಕೆ ಸಿಂಪಲಾಗೇ ಮಾಡಿಕೊಂಡೆ. ತುಂಬ ಚೆನ್ನಾಗಾಗಿತ್ತು. ನಾವು 1 ರೊಟ್ಟಿ ಸುಟ್ಟರೂ ಕೂಡ ಅದು ಚೆನ್ನಾಗಿ ಸುಡ್ತಾ ಇರಬೇಕು. ಅಂದರೆ ಈ ಥರ ತಿರುಗಿಸ್ತಾ ಆಗ್ತಾಯಿದ್ರೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ, ಮೆತ್ತಗೆ ಕೂಡ ಇರುತ್ತೆ. ಮತ್ತು ಸೆಂಟ್ರಲ್ಲೆಲ್ಲ ಗಟ್ಟಿ ಆಗೋದು, ಸೈಡಲ್ಲೆಲ್ಲ ಒಂಥರ ಮೆತ್ತಗಿರೋದು ಆ ಥರ ಆಗ್ತಾಯಿರುತ್ತೆ ಒಂದೊಂದು ಸತಿ. ಆದರೂ ಆ ಥರ ಆಗಲಿಲ್ಲ, ತುಂಬ ಚೆನ್ನಾಗಿ ಬಂದಿತ್ತು. ಫೈನಲಿ ಊಟ ಎಲ್ಲ ಆಯಿತು. ಬೆಳಗ್ಗೆ ಊಟ ಎಲ್ಲ ಆಯಿತು. ಬಟ್ಟೆ ಅಂತೂ ತುಂಬ ಬಟ್ಟೆ ಇದ್ದು, ಒಂದು ಸ್ವಲ್ಪ ಜಾಸ್ತಿನೇ ಇದ್ದು. ಇನ್ನು ನಾಳೆಯಿಂದ ಹಾಸ್ಪಿಟಲ್ಗೆ ಅಲ್ಲಿಗೆ ಓಡಾಡೋ ಸ್ವಲ್ಪ ಇರುತ್ತೆ. ಮತ್ತು ಆ ಸೆಂಟ್ರಲ್ಲಿ ಇನ್ನೇನು ಅಂತೇಳ್ಬಿಟ್ಟು ಇನ್ನು ಬಟ್ಟೆ ಎಲ್ಲ ಕೂಡ ನೆನೆಸ್ಬಿಟ್ಟು ಎಲ್ಲ ಒಗೆದಿದ್ದು ಇನ್ನಾಗಲೇ ಒಂದು ಸ್ವಲ್ಪ ಒಗೆದ್ಬಿಟ್ಟು ಇನ್ನು ಸ್ವಲ್ಪ ಬಿಸಿಲು ಹಂಗೆ ಬಂತು ಲೈಟಾಗಿ, ಒಣಕೊತವೆ. ಅಷ್ಟರೊಳಗೆ ಸ್ವಲ್ಪ ಅಂದರೆ ದಾರ ಸಾಲ್ಟೇಜ್ ಬರ್ತಾಯಿತ್ತು. ನಾವು ಒಗೆದು ಒಣಗಾಕೋಷ್ಟೊತ್ತಿಗೆ ಫಸ್ಟ್ ಒಗ್ದಿರೋ ಅಂದರೆ ಒಣಗಾಕ್ಬಿಟ್ರೆ ಅಷ್ಟೊತ್ತು ಸ್ವಲ್ಪ ಲೈಟಾಗಿ ಆರ್ಕೊಳ್ತಾವೆ ಅಂತ ಹೇಳಿಬಿಟ್ಟು ಇವಾಗ ಸ್ವಲ್ಪ ಎಲ್ಲ ಒಗೆದ್ಬಿಟ್ಟು ಇವಾಗೆಲ್ಲ ಜಾಲ್ಸೋದ್ರ ಮೇಲೆ ಹಾಕ್ತಾಯಿದ್ದೀನಿ. ತುಂಬ ಇದ್ದು ಬಟ್ಟೆ, ಅಷ್ಟೇ ವಾರಕ್ಕೆ 2 ಸತಿ ಬಟ್ಟೆ ಒಗೆದ್ರೂ ಕೂಡ ಬಟ್ಟೆ ಇದ್ದೇ ಇರ್ತವೆ ಡೈಲಿನೂ. ಇನ್ನು ನಾವು ಕೊಳೆನಾಗಿರಲ್ಲ, ಡೈಲಿ ಹಾಕ್ಕೊಂಡಿರೋವಲ್ವ, ಅದಕ್ಕೋಸ್ಕರ ಇನ್ನು ನೆನೆಸ್ಬಿಟ್ಟು ಚೆನ್ನಾಗಿ ಎಲ್ಲ ಬ್ರಷಲ್ಲೆಲ್ಲ ಹಾಕಿ ಉಜ್ಜಿ ಇವಾಗೆಲ್ಲ ಇದು ಮಾಡ್ತಾಯಿದ್ದೀನಿ. ಇನ್ನು ಅಷ್ಟರಲ್ಲಿ ಇದು ಆ ಕಡೆ ಸೈಡಿಂದ ಒಂದು ಇದು ಬರ್ತಾಯಿತ್ತು, ಹಳ್ಳಿ ಸೈಡು ಈ ಥರ ಬರ್ತಾಯಿರ್ತಾರೆ ಮಾರ್ಕೊಂಡು. ಏನಾದರೂ ಬೇಕಂದರೆ ಪ್ಲಾಸ್ಟಿಕ್ ಡಬ್ಬ ಅವೆಲ್ಲ, ಪ್ಲಾಸ್ಟಿಕ್ ಬಕೆಟು, ಪ್ಲಾಸ್ಟಿಕ್ ಡಬ್ಬ, ಮತ್ತು ಇದು ಕಸ ಹೊಡೆಯೋ ಪೊರಕೆ, ಮಾಫು ಎಲ್ಲ ಬಂದಿದ್ದು ಟೆಂಪೋದಲ್ಲಿ ಬರ್ತಾಯಿರ್ತಾರೆ ಅವರು ಡೈಲಿ. ಇನ್ನಾಗಲೇ ಸೌಂಡ್ ಕೇಳಿಸ್ತಾ ಇತ್ತು. ನಾನು ಅದನ್ನೇ ಯೋಚನೆ ಮಾಡಿಕೊಂಡು ಏನಿಲ್ಲ ಮನೆಯಲ್ಲಿ ಅಂತ ಹಂಗೆ ಸ್ವಲ್ಪ ಇದು ಮಾಡ್ಕೊತಾ ಇದ್ದೆ. ಏನೇ ಹೇಳಿ ದುಡ್ಡು ಇಲ್ದಿದ್ರು ಕೂಡ ನಮ್ಮ ಕೈಯಲ್ಲಿ ಏನಾದರೂ ಒಂದು ಆ ಥರ ಐಟಮ್ ಬಂದಂಗೆ ನೋಡಿಬಿಟ್ರಂತೂ ಮನಸ್ಸೇ ತಡೆಯಲ್ಲ. ಇದ್ದರೂ ಕೂಡ ತೊಗೋಬೇಕಂತ ಅನ್ನಿಸ್ತಾನೆ ಇರುತ್ತೆ. ಎಷ್ಟು ಕಂಟ್ರೋಲ್ ಮಾಡ್ಕೊಳ್ಳೋಣ ಅಂದರೂ ಕೂಡ ಒಂದೊಂದ್ಸತಿ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ನಮ್ಗೆ ಇವಾಗ ಎಷ್ಟು ಪ್ರಾಬ್ಲಮ್ ಇದೆ, ಇರೋ ಪ್ರಾಬ್ಲಮಲ್ಲಿ ನಾನು ಸುಮ್ಮನೆ ಇರಬೇಕು ತಾನೇ, ಆದರೂ ಕೂಡ ಅನ್ನಿಸ್ತಾ ಇತ್ತು. ಬಟ್ ಅಲ್ಲೊಂದು ಇದು ನೋಡಿದೆ, ಅದಕ್ಕೆ ಬೇಕಾಗಿತ್ತು ನನಗೆ. ಅದೊಂದು ಬಾಕ್ಸ್ ತೊಗೊಂಡೆ ನಾನು. ಬಾಕ್ಸು ಮತ್ತು ಕಸ ಗುಡ್ಸೋ ಪೊರಕೆ ಕೂಡ ಇರಲಿಲ್ಲ, ಅದು ಪೊರಕೆ ಕೂಡ ತೊಗೊಂಡೆ. ತೊಗೊಂಬಿಟ್ಟು ಇನ್ನು ಬೇಕೇ ಅಲ್ವಾ, ಡೈಲಿ ಯೂಸ್ ಮಾಡೋಕ್ಕೆ ಬೇಕಾಗುತ್ತೆ ಅಂತ ಹೇಳಿ
ನಾನು ತೊಗೊಳೋಣ ಅಂತ ಅಂದ್ಕೊಂಡೆ ತೊಗೊಂಡೆ ನಾನು. ಇನ್ನು ನಮ್ಮ ಮನೆಯವ್ರು ಬೇಡ ಬಿಡು ಅಂತಂದರು, ಆದರೆ ನನಗೆ ಬೇಕು ಅಂತ ಹೇಳ್ಬಿಟ್ಟು ನಾನು ತೊಗೊಂಡೆ. ಇನ್ನು ಹಂಗೆ ನೆನಪಾಯಿತು, ಊಟ ತೊಗೊಂಡೋಗೋಕ್ಕೆ ಬಾಕ್ಸು ಟಿಫಿನ್ ಕೇರಿ ಅವೇನು ಇರಲಿಲ್ಲ, ಸ್ಟೀಲ್ ಅವು ತೊಗೊಂಡೋಗೋಕ್ಕೆ. ಇಲ್ಲಿ ಬಂದುಬಿಟ್ಟು ಮೂರು ಸ್ಟೆಪ್ ಬಾಕ್ಸ್ ಇತ್ತು. ಅಂದರೆ ಒಂದು ಸ್ವಲ್ಪ ದೊಡ್ಡ ಸೈಜು ಮತ್ತೊಂದು ಸ್ವಲ್ಪ ಮೀಡಿಯಮ್ ಸೈಜು, ಅದಕ್ಕಿಂತ ಮೀಡಿಯಮ್ ಸೈಜು. ಅಂದರೆ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಹೇಳ್ಬೇಕಂದ್ರೆ ಜಾಸ್ತಿ. ಏನಿದ್ರು ಕೂಡ ಬಿಸಿದು ಏನು ರೈಸು ಮುದ್ದೆ ಅದೆಲ್ಲ ಏನು ಇಡೋಕ್ಕೆ ಬರಲ್ಲ. ಸ್ವಲ್ಪ ತಣ್ಣಗಾದ್ಮೇಲೆ ಆರಿಸ್ಬಿಟ್ಟು ಅದರೊಳಗೆ ತುಂಬೋದು. ತುಂಬ ಚೆನ್ನಾಗಿತ್ತು. ಮತ್ತು ಕ್ವಾಲಿಟಿ ನೋಡಿದೆ, ನಾನು ಮೇನಾಗಿ ಕ್ವಾಲಿಟಿ ನೋಡಿದೆ. ಪ್ಲಾಸ್ಟಿಕಲ್ಲಿ ಕೂಡ ಕ್ವಾಲಿಟಿ ಬರುತ್ತೆ, ಯಾವ ಥರ ಇರುತ್ತೆ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿತ್ತು. ಮಾತ್ರ ನೋಡಿಬಿಟ್ಟು ನೋಡಿದೆ, ಸ್ವಲ್ಪ ಸ್ಮೆಲ್ ಕೂಡ ಎಲ್ಲ ಗಮನಿಸಿದೆ. ಆ ಥರ ಎಲ್ಲ ಏನು ಅನ್ನಿಸ್ಲಿಲ್ಲ, ಚೆನ್ನಾಗಿತ್ತು, ಪರವಾಗಿಲ್ಲ ಅಂತ ಹೇಳಿ ಅದನ್ನು ಕೂಡ ನಾನು ತೊಗೊಂಡ್ಬಿಟ್ಟು ಏನಾದರೂ ಇವಾಗ ನಾಳೆಯಿಂದ ಹಾಸ್ಪಿಟಲ್ಗೆ ಹೋದರೆ ಅದರೊಳಗೆ ನಾವು ಏನಾದರೂ ತೊಗೊಂಡೋಗ್ಬೋದು. ನೋಡ್ತಾ ಇರ್ಬೋದು ಎಷ್ಟೊಂದಿದೆ ಅಂತ ಹೇಳ್ಬಿಟ್ಟು. ಈ ಥರ ವೈಟ್ ಬಾಕೆಟು ತುಂಬ ದೊಡ್ಡ ಸೈಜು. ನಿಮ್ಮ ಮೊಬೈಲಲ್ಲಿ ಸ್ವಲ್ಪ ಚಿಕ್ಕದಾಗಿ ಕಾಣಿಸ್ತಾ ಇದೆ ಅನಿಸುತ್ತೆ ಅಷ್ಟೇ. ಬರೀ ₹100. ಮೋಸ್ಟ್ಲಿ ಪೇಂಟ್ ಹೊಡೆಯೋ ಬಕೆಟ್ ಅನಿಸುತ್ತೆ. ಅವರೆಲ್ಲ ಕ್ಲೀನ್ ಮಾಡಿಬಿಟ್ಟು ಮಾರ್ಕೊಂಬರ್ತಾರೆ. ಮತ್ತು ಅಲ್ಲಿಂದ ಎಲ್ಲಿಂದನೋ ಅವರೆಲ್ಲ ಮಾರ್ಕೊಬಂದಿರ್ತಾರೆ. ನಾವು ₹100 ಕೊಟ್ಟು ತೊಗೊಳೋದ್ರಲ್ಲೇನು ಇದಿಲ್ಲ. ಎಲ್ಲರೂ ಕೂಡ ಏನೇನು ಬೇಕೋ ಐಟಮ್ ಎಲ್ಲ ತೊಗೊಂಡ್ರು. ನಾನು ಅಷ್ಟೇ ಒಂದು ಕಸ ಹೊರಕ್ಕೆ ತೊಗೊಂಡೆ. ಮತ್ತು ಅದು ಊಟಕ್ಕೆ ತೊಗೊಂಡೋಗೋದು ಒಂದು ಬಾಕ್ಸ್ ತೊಗೊಂಡೆ, 2 ತೊಗೊಂಡೆ ಅಷ್ಟೇ, ₹100 ಕೊಟ್ಟು. ಇನ್ನು ಫೈನಲಿ ಬಟ್ಟೆ ಎಲ್ಲ ಒಗೆದು ಎಲ್ಲ ಜಾಲಿಸಿ ಎಲ್ಲ ಒಣಗಾಕೋಷ್ಟೊತ್ತಿಗೆ ಟೈಮ್ ಆಯಿತು. ಇನ್ನು ಮಧ್ಯಾಹ್ನ ಕೂಡ ಊಟ ಸ್ವಲ್ಪನೇ ಇದ್ದಿದ್ದು. ಇನ್ನು ಸ್ವಲ್ಪ ಬಿಸಿದು ಅನ್ನ ಮಾಡಿಬಿಟ್ಟು ನಮ್ಮ ಮನೆಯವರು ಊಟ ಮಾಡಿದ್ರು, ಮತ್ತು ನಾನು ಕೂಡ ಸ್ವಲ್ಪ ಊಟ ಮಾಡಿದೆ. ಇನ್ನು ಅಷ್ಟರಲ್ಲಿ ಚಿಕ್ಕಮ್ಮ ಕೂಡ ಮಧ್ಯಾಹ್ನ ಬಂದುಬಿಟ್ರು ಕೆಲಸದಿಂದ. ಇನ್ನು ತೊಗರಿಕಾಯಿ ಕಿತ್ಕೊಬಂದಿದ್ರು ಹಸಿದು, ಅದನ್ನು ಕೂಡ ಬಿಡ್ಸಮ್ಮಂತ ಕೊಟ್ಟೋಗಿದ್ರು, ಸಾಯಂಕಾಲ ಸಾಂಬಾರು ಮಾಡ್ತೀನಿ ಅಂತ ಹೇಳಿ. ಇನ್ನು ಸ್ವಲ್ಪ ಹಂಗೆ ಕುತ್ಕೊಂಡು ಹಂಗೆ ಫೋನ್ ನೋಡ್ತಾಯಿದ್ದೆ. ಇನ್ನು ಅವರು ತಂದು ಕೊಟ್ಟರು, ಅವನ್ನು ಕೂಡ ಬಿಡಿಸೋಣ ಅಂತ ಹೇಳಿಬಿಟ್ಟು ಇವಾಗ ಇಷ್ಟೊಂದು ಬಿಡಿಸ್ದೆ. ಇನ್ನು ಅವೆಲ್ಲ ಬಿಡಿಸ್ಬೇಕಿತ್ತು. ಒಂದು ಸ್ವಲ್ಪ ಉಳುಕ ಜಾಸ್ತಿ ಇತ್ತು. ಇನ್ನು ಇದು ಲಾಸ್ಟ್ ಸೀಸನ್ ಇದ್ರದ್ದು, ಇನ್ನು ಮುಗಿಯುತ್ತೆ ಇನ್ನು ಇಷ್ಟರಲ್ಲೇ. ಅದಕ್ಕೋಸ್ಕರ ಆಗಲೇ ಕಾಯಿ ಕೂಡ ಕಲರ್ ಎಲ್ಲ ಚೇಂಜ್ ಆಗಿದೆ. ಆದರೂ ಕೂಡ ಸಾಂಬಾರಿಗೆ ಬೇಕಾಗುತ್ತೆ ಅಂತ ಹೇಳಿ ಚಿಕ್ಕಮ್ಮ ಬಂದಿದ್ರು. ಇನ್ನು ಕೆಲಸ ಮುಗಿಸೋದ್ಗೆ ಸಂಜೆ ಆಗ್ಬಿಡ್ತು. ಇನ್ನು ಫ್ರೆಶ್ ಅಪ್ ಕೂಡ ಆಗಿರಲಿಲ್ಲ. ಇನ್ನು ಅಷ್ಟರಲ್ಲಿ ನಮ್ಮ ಎದುರು ಮನೆಯಲ್ಲಿ ಒಂದು ದೊಡ್ಡದು ಹಾವಿತ್ತು. ಹಾವು ಹೋಗಿದೆ ಅಂತ ಮಧ್ಯಾಹ್ನನೇ ಹಾವು ಹೋಗಿತ್ತು. ಅದು ಸಾಯಂಕಾಲದವರೆಗೂ ಹುಡುಕಿದ್ರು ಬರಲಿಲ್ಲ. ಇನ್ನು ಫೈನಲಿ ಇನ್ನೊಂದು ಸತಿ ವಾಪಸ್ ಬಂದುಬಿಡ್ತು ಅವ್ರ ಮನೆ ಹತ್ರ. ಅವಾಗೆಲ್ಲ ನೋಡ್ಕೊಂಬಿಟ್ಟು, ಗೊತ್ತಲ್ವ ಹಳ್ಳೀಲಿ ಏನೇ ಗಲಾಟೆ ಆಗಲಿ, ಏನಾದರೂ ಈ ಥರ ಹಾವಿದ್ರು ಚೇಳಿದ್ರು ಏನೇ ಪ್ರತಿಯೊಂದು ಏನಾದರೂ ಅಲ್ಲಿ ಇನ್ಸಿಡೆಂಟ್ ನಡೀತಾ ಇದೆ ಅಂದರೆ ಸುತ್ತಮುತ್ತ ಇರೋರು ಮನೆಯವರೆಲ್ಲ ಬಂದುಬಿಡ್ತಾರೆ. ಅದು ಇಂಥದ್ರಲ್ಲಿ ಹಾವು ಅನ್ನೋ ವಿಷಯ ಬಂದುಬಿಟ್ರಂತೂ ಇನ್ನು ಗಂಡು ಮಕ್ಕಳಂತೂ ತುಂಬ್ಕೊಂಡ್ಬಿಡ್ತಾರೆ. ಅದಕ್ಕೋಸ್ಕರ ಇಷ್ಟು ಜನ ಇದ್ದರು. ಮತ್ತು ತುಂಬ ಹೊತ್ತು ವೇಟ್ ಮಾಡಿದ್ರೆ ಸಿಗುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿ ಇತ್ತು, ಶೀಟ್ ಕೆಳಗಿತ್ತು, ಅಲ್ಲಿ ಮೇಕೆ ಎಲ್ಲ ಕಟ್ಟಾಕಿದ್ರು. ಅದಕ್ಕೋಸ್ಕರ ಯಾರು ಹೊಡಿತಾರೆ ಅಂತ ಹೇಳ್ಬಿಟ್ಟು ಒಬ್ರಿಗೊಬ್ರು ಮಾತಾಡ್ಕೊತಾ ಇದ್ದರು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಅಂತ ಕೇಳ್ಕೊಳ್ತೀನಿ. ನನಗೆ ಇವಾಗ ತುಂಬ ಮುಖ್ಯವಾಗಿರೋದಾದರೆ ಸಬ್ಸ್ಕ್ರೈಬರ್ ಬೇಕು ನನಗೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್.